ಅದೇ ಸರ್, ಆ ಪ್ರೆಸ್ ಮೀಟ್ ಅವ್ರು ಏನು ಮಾಡಿದ್ದಾರೆ ಏನು ಅಂತ ನನಗಿನ್ನೂ ಗೊತ್ತಿಲ್ಲ. ಸೊ ನನ್ನ ಕಡೆಯಿಂದ ಅವರು ನನಗೆ ಮೇಲೆ ತುಂಬ ಅಲಿಗೇಷನ್ಸ್ ಮಾಡಿದ್ದಾರೆ. ಸೊ ಬೇಸಿಕಲಿ ಏನಾಗಿದೆ ಅಂದರೆ, ಇದು ಮೊನ್ನೆ ನಾನು ಅವ್ರ ಮೇಲೆ FIR ಮಾಡಿದ್ದೀನಿ 2 days ಬ್ಯಾಕ್. ಮೇನ್ ಪಾಯಿಂಟ್ ಏನಕ್ಕೆ ಮಾಡಿರೋದು ಅಂದರೆ, ಅವರು ನನಗೆ ತುಂಬಾ ಟಾರ್ಚರ್, ತುಂಬ ದಿವಸಗಳಿಂದ ತುಂಬ ಟಾರ್ಚರ್, ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಮತ್ತು ಅದಾದಮೇಲೆ ಮೊನ್ನೆ ಒಂದು 2 days ಮುಂಚೆ ಅವರು ಮನೆ ಹತ್ರ ಬಂದು ಚಾಕುನೆಲ್ಲ ತಂದುಬಿಟ್ಟು ನನ್ನ ಜೊತೆ ನೀನು ಇದ್ದಿಲ್ಲ ಅಂದರೆ ನಾನು ಸತ್ತೋಗ್ತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ಬಿಟ್ಟು ಚಾಕುನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ನನ್ನ ಮನೆ ಮೆಟ್ಲ ಮೇಲೆ ಕುತ್ಕೊಂಡು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ, ನನ್ನ ತಂದೆ ತಾಯಿ ಇಬ್ಬರೇ ಇದ್ದರು, ನಾನು ಇರಲಿಲ್ಲ ಮನೇಲಿ. ಸೊ ಅವರು ತುಂಬ ಎದುರ್ಕೊಂಡಿದ್ದಾರೆ, ತಂದೆ ತಾಯಿ ಎದುರ್ಕೊಂಡು ಎಲ್ಲ ಆದಮೇಲೂ ನಾನು ಅವ್ರಿಗೆ ಹೇಳಿದ್ದೀನಿ, ಈ ಥರ ನನ್ನ ತಂದೆ ತಾಯಿಗೆ ತೊಂದರೆ ಕೊಡಬೇಡ, ಇದು ಒಳ್ಳೆಯದಲ್ಲ. ಅವರು ನನಗೆ ತುಂಬಾ ಟಾರ್ಚರ್ ಮಾಡಿದ್ದಾರೆ, ಮತ್ತು ನನ್ನ ತಂದೆ ತಾಯಿ ತುಂಬಾ ಎದುರಿದ್ದಾರೆ ಆ ವಿಷಯದಲ್ಲಿ. ಸೊ ಅವ್ರು ಚಾಕು ತಂದ ಮೇಲಂತೂ ತುಂಬಾ ಎದುರಿದ್ದಾರೆ, ಮತ್ತು ಮನೆ ಬೆಲ್ ಕೂಡ ತುಂಬಾ ಹೊಡೆದಿದ್ದಾರೆ. ಸೊ ಅದೆಲ್ಲ ಎದುರ್ಕೊಂಡು ನಮ್ಮಮ್ಮ ಏನು ಮಾಡಿದ್ದಾರೆ, ಭಯದಲ್ಲಿ 112ಗೆ ಕಾಲ್ ಮಾಡಿದ್ದಾರೆ ಇಮಿಡಿಯೇಟಾಗಿ. ಸೊ ಇಮಿಡಿಯೇಟಾಗಿ ಕಾಲ್ ಮಾಡಿ ಪೊಲೀಸವರು ಕೂಡ ಬಂದಿದ್ದಾರೆ. ಪೊಲೀಸವ್ರು ಬಂದು ಚಾಕುನ ಕೂಡ ವಶಪಡಿಸ್ಕೊಂಡಿದ್ದಾರೆ ಅವರಿಂದ. ಅದೇ ಅದೆಲ್ಲ ಅಲಿಗೇಷನ್ಸ್, ಅಲಿಗೇಷನ್ಸ್ ಅಷ್ಟೇ. ನಾನು ಯಾವುದೇ ಕಾರಣಕ್ಕೂ ಏನೂ ಮಾಡಿಸಿಲ್ಲ, ಏನೂ ಇಲ್ಲ. ಸೊ ಇದು ಸುಮ್ಮನೆ ನನ್ನ ಮೇಲೆ ಫಾಲ್ಸ್ ಅಲಿಗೇಷನ್ ಬರ್ತಾ ಇದೆ. ಸೊ ಬಿಕಾಸ್ ನನ್ನ ಒಂದು ಕ್ರಿಕೆಟ್ ಕರಿಯರ್ನ ಯಾವಾಗಲೂ ಕೂಡ ಅವ್ರು ಒಂದೇ ಮಾತು ಹೇಳ್ತಾ ಇದ್ದಿದ್ದು ನನಗೆ, ನಾನು ನಿನ್ನ ಕ್ರಿಕೆಟ್ನ ಹಾಳು ಮಾಡ್ತೀನಿ, ನನ್ನ ಜೊತೆ ಇಲ್ಲಿ ಅಂದರೆ ನಿನ್ನ ಕ್ರಿಕೆಟ್ ಕರಿಯರ್ನ ಹಾಳು ಮಾಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾನು ಇಡೀ ಕ್ರಿಕೆಟ್ನ ಇಟ್ಕೊಂಡು ತುಂಬಾ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಮತ್ತು ಅವರು ಇದಕ್ಕಿಂತ ಮುಂಚೆ ನಾವು ರಿಲೇಷನ್ಶಿಪ್ಪಲ್ಲಿ ಬಂದಾಗ ಕೂಡ ಅವರು ನನ್ನ ಹತ್ರ ಏನೂ ಹೇಳಿಲ್ಲ. ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಲ್ಲಿ ಅವರೇ ನನಗೆ ಮೆಸೇಜ್ ಮಾಡಿದ್ದು. ಅದಾದಮೇಲೆ ನಾವು ಒಂದೇ ಜಾತಿ, ಒಂದೇ ಕೊಡಗಿನವರಾಗಿರೋದ್ರಿಂದ ನಾವು ಅದನ್ನು ತುಂಬಾ ಮಿಸ್ಯೂಸ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಮಿಸ್ಯೂಸ್ ಮಾಡಿದ್ದಾರೆ. ಸೊ ಅದೇನಕ್ಕೆ ಮಿಸ್ಯೂಸ್ ಮಾಡಿದ್ದಾರೆ ಅಂದ್ರೂ, ಅವ್ರ ರಿಲೇಷನ್ಶಿಪ್ಪಲ್ಲಿ ಬಂದಮೇಲೂ ನನ್ನ ಹತ್ರ ಏನೂ ಹೇಳಿಲ್ಲ. ಅದಕ್ಕಿಂತ ಮುಂಚೆ ಅವರೊಬ್ಬ ಮುಸ್ಲಿಂ ಹುಡುಗನ ಮದುವೆ ಆಗಿ ಡಿವೋರ್ಸ್ ಆಗಿದೆ. ಸೊ ಈ ಥರನೇ ಎಲ್ಲ ನಮ್ಮ ಸುಮಾರು ಹುಡುಗರಿಗೆ ತುಂಬಾ ಈ ಥರ ಹರಾಸ್ಮೆಂಟು ಮಾಡಿದ್ದಾರೆ ನನ್ನ ಇದ್ರ ಪ್ರಕಾರ. ಯಾಕಂದರೆ ಅಮೃತಹಳ್ಳಿ ಸ್ಟೇಷನಲ್ಲಿ ಆಲ್ರೆಡಿ ಒಂದು ಕೇಸ್ ರನ್ನಿಂಗ್ ಇದೆ. ಒಬ್ಬ ಹುಡುಗನ ಮೇಲೆ ಇವರು ಹರಾಸ್ಮೆಂಟ್ ಕೇಸ್ ಹಾಕಿ ಅದು ಇನ್ನೂ ರನ್ನಿಂಗಲ್ಲಿದೆ. ಸೊ ಇದೇ ಥರ ಹುಡುಗರ ಜೊತೆ ಎಲ್ಲರಿಗೂ ಹಿಂಗೆ ಎದುರಿಸ್ಕೊಂಡು ಟಾರ್ಚರ್ ಮಾಡಿಕೊಂಡು ಇದೆಲ್ಲ ಅಡ್ವಾಂಟೇಜ್ ತೊಗೊತಾ ಇದ್ದಾರೆ. ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಲಾಗೆ. ಈ ಥರ ಒಂದು ಅವ್ರ ರೇಪ್ ಆಗಲಿ ಅದಾಗಲಿ ಇದಾಗಲಿ ನಾವು ತುಂಬ ರೆಸ್ಪೆಕ್ಟ್ ಮಾಡ್ತೀವಿ. ನಾನು ಒಬ್ಬ ಪ್ರೊಫೆಷ್ನಲ್ ಕ್ರಿಕೆಟರ್ ಆಗಿರೋದ್ರಿಂದ ನಾನು ಒಂದು ತುಂಬ ರೆಸ್ಪೆಕ್ಟೆಡ್ ಫುಲ್ ಫ್ಯಾಮಿಲಿಯಿಂದ ಬಂದಿದ್ದೀನಿ. ನಾನು ಅದಕ್ಕೆಲ್ಲ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಈ ಥರ ಅಲಿಗೇಷನ್ಸ್ ಇದ್ದಾಗ ನನಗೆ ನಿಜವಾಗ್ಲೂ ನನಗೆ ಇದರಲ್ಲಿ ನ್ಯಾಯ ಬೇಕೇ ಬೇಕು. ಬಿಕಾಸ್ ಇವರು ನನ್ನ ರಿಲೇಷನ್ಶಿಪ್ಪಿಂದ ಮುಂಚೆ ಬರೋದ್ರಿಂದ ನಾನು ಏನೂ ಹೇಳಿಲ್ಲ. ಮದುವೆ ಆಗಿರೋದು ಹೇಳಿಲ್ಲ, ಒಬ್ಬ ಮುಸ್ಲಿಂ ಹುಡುಗನ ಜೊತೆ ಮದುವೆ ಆಗಿ ಡಿವೋರ್ಸ್ ಆಗಿರೋದು ಹೇಳಿಲ್ಲ. ಅದಾದಮೇಲೆ ಇನ್ನೊಬ್ಬ ಹುಡುಗನಿಗೆ ಹರಾಸ್ಮೆಂಟ್ ಕೇಸಕ್ಕೆ ಇನ್ನೂ ರನ್ನಿಂಗಲ್ಲಿದೆ. ಇದೆಲ್ಲ ನಮಗೆ ಹೇಳೇ ಇಲ್ಲ. ಸೊ ಅದು ನನಗೆ ತುಂಬಾ ತೊಂದರೆ ಆಗಿದೆ. ಅದಾದಮೇಲೂ ಕೂಡ ಅವರು ಮೇಯ್ನ್ ಬಂದಿದ್ದು ಅವರು ಡ್ರಗ್ಸು, ತುಂಬ ಎಲ್ಲ ಕಡೆ ಡ್ರಗ್ಸ್ ಮಾಡೋದು, ಎಲ್ಲ ಇಡೀ ಬೆಂಗಳೂರಲ್ಲಿ ಎಷ್ಟು ಜನ ಗೊತ್ತಿಲ್ಲ ನನಗೆ ಕಾಂಟ್ಯಾಕ್ಟ್ ಇದ್ದಾರೆ, ಅವ್ರಿಗೆ ಎಲ್ಲ ಇದ್ದಾರೆ.